ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಕಿದ್ರೆ ನಾನು ಹರ್ಷಿಕಾಳನ್ನ ಮದುವೆ ಆಗ್ತೀನಿ ಸರ್ ಎಂದು ರುದ್ರೇಶ್ ಹೇಳಿದ ಮರುಕ್ಷಣ ಅವನ ಕೆನ್ನೆಗೆ ಒಂದು ಕಪಾಳ ಮೋಕ್ಷ ಬಿದ್ದಿತ್ತು. ಕೆನ್ನೆಯ ಮೇಲೆ ಕೈ ಇಟ್ಕೊಂಡವನು ತನ್ನನ್ನು ಹೊಡೆದ ಚೈತ್ರನನ್ನ ನೋಡ್ತಿದ್ದ. ನರಸಿಂಹ ಅವತಾರ ತಾಳಿ ರುದ್ರ ಮೂರ್ತಿಯಂತೆ ಅವನನ್ನ ದಿಟ್ಟಿಸಿ ನೋಡ್ತಾ ನಿಂತಿದ್ದ ಚೈತ್ರನ್. ಲೇ, ನೀನೇನಾದ್ರೂ ಬಾಯಿ ತೆಗೆದರೆ ನಿನ್ನನ್ನ ಇಲ್ಲೇ ಕೊಂದು ಹೂತು ಹಾಕ್ಬಿಡ್ತೀನಿ ನಾಯಿ. ನಿನ್ನಿಂದಲೇ ತಾನೇ ಇಷ್ಟೆಲ್ಲ ಸಮಸ್ಯೆಗಳು. ಎಲ್ಲವನ್ನ ಮಾಡಿ ಈಗ ದೊಡ್ಡ ಇವನ್ ಥರ ನೀನು ಅವಳಿಗೆ ಜೀವನ ಕೊಡುತ್ತೇನೆ ಎಂದು ಮಾತನಾಡುತ್ತಿದ್ದೀಯಾ? ಇನ್ನೊಂದು ಮಾತು ನಿನ್ನ ಬಾಯಿಯಿಂದ ಹೀಗೆ ಬಂತು ಅಂದರೆ ಆಮೇಲೆ ನಾನು ಹೇಳಿದ್ದೇ ನಡೆಯುತ್ತದೆ ಎಂದು ಚೈತ್ರನ್ ಕೋಪದಿಂದ ಗರ್ಜಿಸಿದ. ರಾವಣ್ ಚೈತ್ರನನ್ನೇ ಆಳವಾಗಿ ನೋಡ್ತಿದ್ದ. ಅವನನ್ನು ಯಾಕೆ ಹೊಡೆಯುತ್ತಿದ್ದೀಯಾ? ಅವನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳ್ಬೇಕು ಎಂದು ಅವನು ಅಂದ್ಕೊಳ್ತಿದ್ದಾನೆ. ಅದರಲ್ಲಿ ನೀನು ಏನು ತಪ್ಪು ಹುಡುಕ್ತೆ ಎಂದು ಮದ್ಯವನ್ನ ಬಾಯಿಗೆ ಉಯ್ದುಕೊಳ್ಳುತ್ತಲೇ ರಾವಣ ಕೇಳಿದ. ಆದ್ರಿಂದ ಚೈತ್ರನ್ಗೆ ಮತ್ತಷ್ಟು ಉರಿ ಬಂದಿತು. ವೇಗವಾಗಿ ರಾವಣನ ಹತ್ತಿರ ಹೋದವನು ಅವನ ಕೈಯಲ್ಲಿದ್ದ ಮದ್ಯದ ಬಾಟಲಿಯನ್ನ ಕಸಿದುಕೊಂಡು ದೂರ ಎಸೆದ. ಅವನ ಶರ್ಟ್ ಹಿಡಿದು, ನೀನು ಮೆಂಟಲ್ ಆಗ್ಬಿಟ್ಟಿದ್ಯಾ ಅರ್ವಿ? ಅದಕ್ಕೆ ಹೀಗೆ ಮೆಂಟಲ್ ತರಹ ಮಾತನಾಡ್ತಿದ್ಯಾ ನೀನು? ಹೀಗೆ ಇರುವವನಲ್ಲ ಅರ್ವಿ ನೀನು. ಇದು ನಿನ್ನ ಜೀವನದ ಗುಣವಲ್ಲ. ಏನಾಯ್ತು ನಿನ್ಗೆ? ಯಾಕೆ ಹೀಗೆ ಬದಲಾಗೋದೆ? ಅವನು ಅಷ್ಟೊಂದು ದೊಡ್ಡ ತಪ್ಪು ಮಾಡಿದ್ದಾನೆ. ಆದರೆ ಅದಕ್ಕೆ ಶಿಕ್ಷೆ ಕೂಡ ನೀನು ಅವನಿಗೆ ಕೊಡಲಿಲ್ಲ. ಅವನನ್ನು ಕ್ಷಮಿಸಿ ಬಿಡಬಹುದು ಎಂದು ಹೇಳಿದೆ. ಈಗ ಅವನು ಹರ್ಷಿಯನ್ನ ಮದುವೆ ಆಗುತ್ತೇನೆ ಎಂದು ಹೇಳ್ತಿದ್ದಾನೆ. ಅವನಿಗೆ 4 ಬಾರಿಸಿ ಅವನ ಕೈಕಾಲು ಮುರಿಯುವುದನ್ನು ಬಿಟ್ಟು ಅವನು ಹೇಳುವುದು ಸರಿ ಎಂದು ಅವನಿಗೆ ತಾಳ ಬಾರಿಸುತ್ತಿದ್ದೀಯಲ್ಲೋ ನೀನು. ಏನಾಗಿದೆಯೋ ನಿನಗೆ ಎಂದು ಅವನ ಶರ್ಟ್ ಹಿಡಿದು ಚೈತ್ರನ್ ಕಿರ್ಚಿದ. ಅವನ ಕೈಗಳನ್ನು ಅಲಕ್ಷ್ಯವಾಗಿ ತಳ್ಳಿಬಿಟ್ಟನು ರಾವಣ. ನಿನ್ನಿಂದ ಏನು ಕಿತ್ಕೊಳ್ಳಲು ಆಗದಿದ್ರೆ ಮುಚ್ಕೊಂಡು ಪಕ್ಕಕ್ಕೆ ಹೋಗಿ ನಿಲ್ಲು. ಅದನ್ನ ಬಿಟ್ಟು ಒಳ್ಳೆಯದನ್ನ ಮಾಡಬೇಕು ಎಂದುಕೊಳ್ಳುವವನ್ನ ತಡಿಬೇಡ. ಅವನು ಅಂಥದ್ದೇನು ತಪ್ಪು ಹೇಳ್ಬಿಟ್ಟ? ತನ್ನಿಂದಲೇ ಹರ್ಷಿಕಾಳ ಹೆಸರು ಹಾಳಾಯಿತು. ಅದಕ್ಕೆ ನಾನೇ ಅವಳನ್ನ ಮದುವೆ ಆಗುತ್ತೇನೆ ಎಂದು ಹೇಳ್ತಿದ್ದಾನೆ. ಇದರಲ್ಲಿ ಏನು ತಪ್ಪಿದೆ? ನನಗೇನು ಇದು ತಪ್ಪು ಎಂದು ಅನ್ನಿಸುತ್ತಿಲ್ಲ ಎಂದು ರಾವಣ ಸಾಧಾರಣವಾಗಿ ಹೇಳ್ದ. ಅವನನ್ನ ಒಂಥರ ನೋಡಿದ ಚೈತ್ರನ್. ಇದಕ್ಕಿಂತ ಮೇಲೆ ನಿನ್ನ ಹತ್ರ ಮಾತನಾಡುವುದರಲ್ಲಿ ನನಗೆ ಇಷ್ಟವಿಲ್ಲ. ಅರ್ಥ ಮಾಡಿಕೊಳ್ಳದವನಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಬಹುದು. ಎಲ್ಲವನ್ನ ಅರ್ಥ ಮಾಡಿಕೊಂಡೇ ಅರ್ಥವಾಗದಂತೆ ನಟಿಸುವವರ ಹತ್ತಿರ ಏನು ಮಾತನಾಡಿದರೂ ಪ್ರಯೋಜನವಿಲ್ಲ. ನೀನು ಈಗ ಹಾಗೆಯೇ ಇದ್ದೀಯ ಅಲ್ವಾ? ನಿನಗೆ ಯಾವುದು ಸರಿ ಯಾವುದು ತಪ್ಪು ಎಂದು ಚೆನ್ನಾಗಿಯೇ ಗೊತ್ತಿದೆ. ಆದರೆ ನಿನ್ನ ಮೆದುಳು ಮಾತ್ರ ಸ್ಟೇಬಲ್ ಆಗಿಲ್ಲ. ನಿರ್ಧಾರ ತೆಗೆದುಕೊಳ್ಳುವ ಅರ್ಹತೆಯನ್ನೇ ಅದು ಕಳೆದುಕೊಂಡು ಅಲೆದಾಡುತ್ತಿದೆ. ಮೊದಲು ನೀನು ಸರಿಯಾಗು, ಆಮೇಲೆ ಇದ್ರ ಬಗ್ಗೆ ಯೋಚಿಸೋಣ ಎಂದು ಕೋಪವಾಗಿ ಹೇಳಿದವನು ಕೊಠಡಿಯನ್ನ ಬಿಟ್ಟು ಕೋಪದಿಂದ ಅಲ್ಲಿಂದ ಹೊರಟು ಹೋಗಲು ನೋಡಿದ. 1 ನಿಮಿಷ ನಿಲ್ಲು ಮಿತ್ರ. ಇದುವರೆಗೆ ನನ್ನ ಜೀವನದಲ್ಲಿ ನಾನು ಏನ್ ನಿರ್ಧಾರ ತೆಗೆದುಕೊಳ್ಳುವುದಿದ್ರು ಅದರಲ್ಲಿ ನೀನು ನನ್ನ ಜೊತೆ ಇರ್ತಿದ್ದೆ. ಈಗಲೂ ಇರು ಎಂದು ರಾವಣ ಒತ್ತಿ ಹೇಳ್ದ. ಇಷ್ಟವಿಲ್ಲದಿದ್ರು ವಿಧಿಯಾಟ ಎಂದು ಅಲ್ಲಿಯೇ ನಿಂತ ಚೈತ್ರನ್. ಪೆಟ್ಟು ತಿಂದ ರುದ್ರೇಶ್ ಇನ್ನು ಸುಮ್ಮನೆ ಹಾಗೆಯೇ ನಿಂತಿರಲು, ನೀನು ನಿನ್ನ ದಾನಶೂರತೆಯನ್ನ ಇದರಲ್ಲಿ ತೋರಿಸಬೇಕಾದ ಅಗತ್ಯವಿಲ್ಲ. ಅದಕ್ಕೆ ತಾನೇ ನಿಜವಾದ ಒಬ್ಬಳನ್ನ ಪ್ರೀತಿಸಿದೆ ಎಂದು ಹೇಳ್ದೆ ಅಷ್ಟೆ ಅಂದುಕೊಂಡು ಕೊನೆವರೆಗೂ ಇದ್ದು ಸತ್ ಹೋಗು. ನಾನು ಹರ್ಷಿಕಾನ್ನ ಮದುವೆ ಆಗುತ್ತೇನೆ. ಏನಿದ್ದರೂ ಅವಳು ನನ್ನನ್ನೇ ತಾನೇ ಪ್ರೀತಿಸಿದಳು. ಹಾಗಿದ್ಮೇಲೆ ನನ್ನನ್ನೇ ತಾನೇ ಅವಳು ಮದುವೆ ಆಗಬೇಕು. ಅದರಂತೆಯೇ ನಡೆಯಲಿ ಎಂದು ರಾವಣ ಹೇಳಿದ. ಅದನ್ನ ಕೇಳಿ ಚೈತ್ರನ್ಗೆ ಕೋಪವೇ ಬಂದಿತು. ಆದರೂ ಅವನು ಶಾಂತವಾಗಿ ನಿಂತಿದ್ದ. ಮದುವೆಗೆ ಬೇಕಾದ ಅರೇಂಜ್ಮೆಂಟ್ಸ್ ಎಲ್ಲವನ್ನ ನೀನು ಮತ್ತು ರುದ್ರೇಶ್ ನೋಡ್ಕೊಳ್ಳಿ. ಆಡಂಬರ ಇಲ್ಲದೆ ತುಂಬಾ ಸಿಂಪಲ್ ಆಗಿರಬೇಕು ಎಂದು ನಾನೀಗಾಗಲೇ ಹೇಳಿದ್ದೇನೆ. ಮದುವೆಯಾಗಲು ಯಾವ ದೇವಸ್ಥಾನ ಕಂಫರ್ಟಬಲ್ ಆಗಿದೆ ಎಂದು ಆಯ್ಕೆ ಮಾಡಿ ಅಲ್ಲೇ ಮದುವೆಗೆ ಎಲ್ಲ ಕೆಲಸಗಳನ್ನ ಪ್ರಾರಂಭಿಸಿ ಎಂದು ರಾವಣ ಸಾಧಾರಣವಾಗಿ ಹೇಳ್ದ. ಅವನನ್ನ ಕೋಪದಿಂದ ದಿಟ್ಟಿಸಿದ ಚೈತ್ರನ್, ಛೀ ಹೋಗೋ ಎಂದು ಅಸಹ್ಯದಿಂದ ಹೇಳಿ ಅಲ್ಲಿಂದ ಹೊರಟು ಹೋದ. ರುದ್ರೇಶ್ ರಾವಣನನ್ನೇ ನೋಡುತ್ತಾ ಅಲ್ಲೇ ನಿಂತಿದ್ದ. ನೀನೇನೋ ನನ್ನ ಮುಖವನ್ನೇ ನೋಡ್ತಿದ್ದೀಯಾ? ಹೋಗಿ ಕೆಲಸ ನೋಡು ಎಂದು ರಾವಣ ಹೇಳಿದ. ನನಗೆ ಇಲ್ಲಿರುವುದಕ್ಕೆ ಒಂಥರ ಅಪರಾಧ ಪ್ರಜ್ಞೆ ಆಗ್ತಿದೆ ಸರ್. ತಪ್ಪು ಮಾಡಿ ನಿಮ್ಮೆಲ್ಲರ ಮುಖ ನೋಡಲು ನನಗೆ ಗಿಲ್ಟ್ ಫೀಲ್ ಆಗ್ತಿದೆ ಎಂದು ರುದ್ರೇಶ್ ಹೇಳ್ದ. ಅದಕ್ಕೆ ಈಗೇನು ಮಾಡಬೇಕು ಎಂದ ರಾವಣ. ಅವನು ಏನು ಹೇಳದೆ ಸುಮ್ಮನಿದ್ದ. ಸ್ವಲ್ಪ ಸಮಯ ಮೌನದಲ್ಲೇ ಕಳೆಯಿತು. ನಂತರ ರಾವಣನೇ ಮಾತನಾಡಲು ಶುರು ಮಾಡಿದ. ಸರಿ, ನೀನು ಹೀಗೆ ಅಪರಾಧ ಪ್ರಜ್ಞೆಯಿಂದ ಇಲ್ಲಿ ಇರಬೇಕಾಗಿಲ್ಲ. ಬೇರೆ ಬ್ರಾಂಚ್ಗೆ ಹೋಗಿ ವರ್ಕ್ ಮಾಡು. ಅಂದ್ರೆ ನಾವು ಈಗಿರುವ ಜಾಗದಲ್ಲಿ ಬೇಡ.
ಅದು ಬೇರೆ ಸ್ಟೇಟ್ ಆಗಿದ್ರೂ ಸರಿ, ಬೇರೆ ಕಂಟ್ರಿ ಆಗಿದ್ರೂ ಸರಿ. ನಿನಗೆ ಯಾವುದು ಓಕೆ ಎಂದು ಹೇಳು ಎಂದು ರಾವಣ ಕೇಳಿದ. ಇಲ್ಲ ಸರ್, ಇನ್ಮೇಲೆ ನನ್ನ ಸಂಬಂಧಪಟ್ಟ ಎಲ್ಲ ನಿರ್ಧಾರಗಳನ್ನು ನೀವೇ ತಗೊಳ್ಳಿ. ನೀವು ಎಲ್ಲಿಗೆ ಹೋಗಲು ಹೇಳುತ್ತೀರೋ ಅಲ್ಲೇ ನಾನು ಹೋಗುತ್ತೇನೆ ಎಂದು ತಲೆ ತಗ್ಗಿಸಿದಂತೆ ರುದ್ರೇಶ್ ಹೇಳಿದ. ಅವನ ಹತ್ತಿರ ಹೋದ ರಾವಣ ಅವನ ಗಡ್ಡವನ್ನ ಹಿಡಿದು ಮುಖವನ್ನ ಎತ್ತಿದ. ತಪ್ಪನ್ನು ಅರಿತ್ಮೇಲೆ ನೀನು ತಲೆ ತಗ್ಗಿಸಿ ನಿಲ್ಲಬೇಕಾದ ಅಗತ್ಯವಿಲ್ಲ. ತಲೆ ಎತ್ತಿ ನಿಲ್ಲು. ನಿನ್ನನ್ನು ಯಾವ ಊರಿಗೆ ಕಳಿಸ್ಬೇಕು ಎಂದು ನಾನು ಯೋಚಿಸಿ ನಾಳೆ ನಿನ್ಗೆ ಹೇಳ್ತೀನಿ ಎಂದು ಅವನ ಹೆಗಲನ್ನ ತಟ್ಟಿ ರಾವಣ ಹೇಳಿದ. ಸರಿ ಎನ್ನುವಂತೆ ತಲೆಯಾಡಿಸಿದ ರುದ್ರೇಶ್. ತನ್ನನ್ನು ನಡು ಬೆನ್ನಿನಿಂದ ಅಪ್ಪಿಕೊಂಡ ಕಣ್ಣೀರನ್ನ ಮರೆಮಾಚಲು ಕಷ್ಟಪಡುತ್ತಿರುವ ತನ್ನ ಮಗಳನ್ನ ವಾತ್ಸಲ್ಯದಿಂದ ಅಪ್ಪಿದ ವಾಸುದೇವನ್ ಅವಳ ತಲೆಯನ್ನ ಸವರುತ್ತಾ, ನೀನು ನಿನ್ನ ಮನಸ್ಸಿನಲ್ಲಿ ಈಗ ಏನ್ ಅಂದುಕೊಂಡಿದ್ದೀಯಾ ಎಂದು ನನಗೆ ಗೊತ್ತಿಲ್ಲ ಹರ್ಷಿಮಾ. ಆದ್ರೆ ನನ್ನಿಂದ ಒಂದೇ ಒಂದು ಹೇಳಲು ಸಾಧ್ಯ. ನಿನ್ನ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಅರ್ಹತೆ ಮತ್ತು ಹಕ್ಕು ನಿನಗೆ ಮಾತ್ರ ಇರೋದು, ಬೇರೆ ಯಾರಿಗೂ ಇಲ್ಲ. ಈ ಬಾರಿ ನಾನು ನಿನ್ನನ್ನು ಖಂಡಿತ ಯಾವ ವಿಷಯದಲ್ಲೂ ಒತ್ತಾಯ ಮಾಡುವುದಿಲ್ಲ ಮಗಳೇ. ನಿನ್ನ ಇಷ್ಟವೇನು ಅದರಂತೆಯೇ ನೀನಿರು. ಯಾರು ಏನ್ ಹೇಳಿದರೂ ಅದನ್ನ ಕಿವಿಗೆ ಹಾಕಿಕೊಳ್ಬೇಡ. ಆದ್ರೆ ನೀನು ತೆಗೆದುಕೊಳ್ಳುವ ನಿರ್ಧಾರ ಯಾರಿಗೂ ಕಷ್ಟವನ್ನ ಕೊಡಬಾರ್ದು. ರಾವಣನ ವಿಷಯದಲ್ಲಿ ನೀನು ಈಗ ತೆಗೆದುಕೊಳ್ಳಲಿರುವ ನಿರ್ಧಾರ ಏನೆಂದು ನನಗೆ ಸರಿಯಾಗಿ ಗೊತ್ತಿಲ್ಲ ಮಗಳೇ. 1000 ಇದ್ರೂ ವೃಷಿಕಾಗೆ ಮತ್ತು ರಾವಣನಿಗೆ ಮದುವೆ ಆಗಿದೆ. ನೀನು ಈಗ ಅವರ ಮಧ್ಯೆ ಹೋಗುವುದು ಸರಿಯೋ ತಪ್ಪೋ ಎಂದು ನಿನಗೆ ಗೊತ್ತು. ಏನೇ ಆದ್ರೂ ಯೋಚಿಸಿ ನಿರ್ಧಾರ ತಗೋ ಎಂದು ವಾಸುದೇವನ್ ಅವಳ ತಲೆ ಸವರಿದಂತೆ ಹೇಳಿದ್ರು. ಶಾಂತವಾಗಿ ಅವರು ಹೇಳುವುದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಹರ್ಷಿಕಾ ಬಾಯಿ ತೆಗೆದು ಏನೂ ಒಂದು ಮಾತನಾಡಲಿಲ್ಲ. ಸ್ವಲ್ಪ ಸಮಯ ಅವಳನ್ನ ಸಮಾಧಾನ ಪಡಿಸಿದ್ರು. ನಂತರ ತನ್ನಿಂದ ಅವಳನ್ನ ಬೇರ್ಪಡಿಸಿ ಕೂರಿಸಿ ತಾನು ಅಡಿಗೆ ಮಾಡಿ ತಂದಿದ್ದ ಆಹಾರವನ್ನ ತೆಗೆದು ಕಲಸಿ ಅವಳ ಬಾಯಿಯ ಹತ್ತಿರ ತೆಗೆದುಕೊಂಡು ಹೋದ್ರು. ಅವರನ್ನೇ ರೆಪ್ಪೆ ಹೊಡೆಯದೆ ನೋಡಿದವಳು, ಅವರು ಯಾಕೆ ಅಪ್ಪ ಹಾಗೆ ಮಾತನಾಡಿದರು ಅಂದಳು ಶೂನ್ಯದ ಧ್ವನಿಯಲ್ಲಿ. ಅವಳು ಆದವಿಯನ್ನೇ ಉಲ್ಲೇಖಿಸುತ್ತಿದ್ದಾಳೆ ಎಂಬುದು ವಾಸುದೇವನ್ಗೆ ತಿಳಿದು ಬಂತು. ಮೌನವಾಗಿ ಮತ್ತೆ ಆಹಾರವನ್ನ ಅವಳ ಬಾಯಿಗೆ ತುರುಕಿದರು. ಪ್ರತಿಯೊಬ್ಬರ ಪರಿಸ್ಥಿತಿಯನ್ನ ನಾವು ಅರ್ಥ ಮಾಡಿಕೊಂಡು ನಿರ್ಧಾರ ತಗೊಂಡರೆ ಇಲ್ಲಿ ಯಾರಿಗೂ ಕಷ್ಟವೂ ಬರುವುದಿಲ್ಲ ಮಗಳೇ, ಸಮಸ್ಯೆಯೂ ಕೂಡ ಬರುವುದಿಲ್ಲ ಹರ್ಷಿ. ಅವಸರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಮತ್ತು ಮಾತನಾಡುವ ಮಾತುಗಳೇ ಇಲ್ಲಿ ಅರ್ಧದಷ್ಟು ಜನರ ಜೀವನವನ್ನ ಹಾಳು ಮಾಡುವುದು. ಎರಡರಲ್ಲೂ ನಿಧಾನತೆ ಇದ್ರೆ ಯಾವ ಸಮಸ್ಯೆಯೂ ಬಾರದೆ ನಾವು ಸಂತೋಷವಾಗಿ ಬಾಳಬಹುದು. ಇಲ್ದಿದ್ರೆ ಹೀಗೆಯೇ ಕಷ್ಟವನ್ನ ಅನುಭವಿಸುತ್ತಿರ್ಬೇಕಾಗುತ್ತೆ ಎಂದು ಹೇಳಿದ ವಾಸುದೇವನ್ ಮಾತನಾಡುತ್ತಲೇ ಅವಳಿಗೆ ಪೂರ್ಣ ಆಹಾರವನ್ನ ತಿನ್ನಿಸಿ ಮುಗಿಸ್ಬಿಟ್ರು. ಬಹಳ ದಿನಗಳ ನಂತರ ಹೊಟ್ಟೆ ತುಂಬಾ ತಿನ್ನುತ್ತಿದ್ದಾಳೆ. ಅದು ಏಕೋ ತನ್ನ ತಂದೆಯ ಸಾಮೀಪ್ಯದಲ್ಲಿ ಮಾತ್ರ ಎಂಬುದನ್ನು ಅರ್ಥ ಮಾಡಿಕೊಂಡವಳು ಸ್ವಲ್ಪ ಸಮಯ ನಿಮ್ಮ ಮಡಿಲಿನಲ್ಲಿ ಮಲಗಿಕೊಳ್ಳಲೆ ಅಪ್ಪ ಎಂದು ಆಸೆಯಿಂದ ಕೇಳಿದ್ಲು. ಬಾ ಎಂದು 2 ಕೈಗಳನ್ನ ಚಾಚಿ ಅವಳನ್ನ ಕರೆದರು ವಾಸುದೇವನ್. ಜಿಗಿದು ಅವರ ಮಡಿಲಲ್ಲಿ ಮಲಗಿದಳು. ಬಿಗಿಯಾಗಿ ಅವರನ್ನ ಅಪ್ಪಿಕೊಂಡು ಕಣ್ಣೀರನ್ನ ಹೊರ ಹಾಕಲು ತೊಡಗಿದಳು. ಅವಳು ನಿದ್ರಿಸುವವರೆಗೂ ತಲೆಯನ್ನ ಸವರುತ್ತಾ ಕುಳಿತಿದ್ದವರು ಅವಳು ಚೆನ್ನಾಗಿ ನಿದ್ರಿಸಿದ್ದು ಖಾತ್ರಿಪಡಿಸಿಕೊಂಡು ನಂತರ ಅವಳನ್ನ ದಿಂಬಿನ ಮೇಲೆ ಮಲಗಿಸಿ ಹೊದಿಕೆ ಹೊದಿಸಿ ಹೊರಗೆ ಬಂದರು. ಆದವಿ ಕಣ್ಣೀರಿನಿಂದ ತನ್ನ ಗಂಡನನ್ನೇ ನೋಡಿದರು. ವಾಸುದೇವನ್ ಅವರನ್ನ ನೋಡಿದರೂ ನೋಡದಂತೆ ತಮ್ಮ ಕೊಠಡಿ ಒಳಗೆ ಹೋಗಿಬಿಟ್ಟರು. ಆದವಿಯ ಮನಸ್ಸು ನೊಂದು ಹೋಯಿತು. ತಮ್ಮ ಕೊಠಡಿಯೊಳಗೆ ಪ್ರವೇಶಿಸಿದ ರಾವಣ ಅಮಲಿನಲ್ಲಿ ಇದ್ದರೂ ಸಾಧಾರಣವಾಗೇ ಇದ್ದ. ಕೊಠಡಿಯೊಳಗೆ ಪ್ರವೇಶಿಸಿದ ಕೂಡಲೇ ಅವನು ಕಂಡಿದ್ದು ಬಾಲ್ಕನಿಯಲ್ಲಿದ್ದ ಉಯ್ಯಾಲೆಯಲ್ಲಿ ಕುಳಿತು ಕತ್ತಲೆಯನ್ನ ದಿಟ್ಟಿಸುತ್ತಿದ್ದ ವೃಷಿಕಾಳನ್ನೇ. ಅವಳ ಮುಖವನ್ನ ನೋಡುವಾಗ ಅವಳು ಏನು ಆಲೋಚನೆಯಲ್ಲಿದ್ದಾಳೆ ಎಂಬುದು ಅವನಿಗೆ ಚೆನ್ನಾಗಿ ತಿಳಿದು ಬಂತು. ಅವಳ ಹತ್ತಿರ ಹೋದವನು ಬಾಗಿಲಿಗೆ ಹೊರಗೆ ಎದೆಗೆ ಅಡ್ಡಲಾಗಿ ಕೈಗಳನ್ನ ಕಟ್ಕೊಂಡು ಅವಳನ್ನೇ ನೋಡಿದ. ಸ್ವಲ್ಪ ಸಮಯ ಅವಳನ್ನ ನೋಡುತ್ತಿದ್ದವನು ತನ್ನ ಗಂಟಲನ್ನ ಸರಿಪಡಿಸಿಕೊಳ್ಳುತ್ತಾ ಕೆಮ್ದ. ನೀನು ಇಲ್ಲಿ ಏನ್ ಮಾಡ್ತಿದ್ದೀಯಾ? ಇನ್ನೂ ನಿನ್ನ ಮನೆಗೆ ಹೊರಟೋಗ್ಲಿಲ್ವಾ ಎಂದು ಗಂಭೀರವಾದ ಧ್ವನಿಯಲ್ಲೇ ಕೇಳಿದ. ಶೂನ್ಯ ನೋಟದೊಂದಿಗೆ ಅವನ ಕಡೆ ತಿರುಗಿ ಅವನನ್ನ ನೋಡಿದಳು ವೃಷಿಕ. ಏನ್ ನೋಡ್ತಿದ್ದೀಯಾ? ನಿನ್ ಮನೆಗೆ ಹೊರಡ್ಲಿಲ್ವಾ? ನೀನು ಅದಕ್ಕೆ ನಿನಗೂ ನನಗೂ ಏನೂ ಇಲ್ಲ ಎಂದಾಯ್ತಲ್ವಾ? ಇನ್ನು ಇಲ್ಲಿ ನನ್ನ ರೂಮ್ನಲ್ಲೇ ಏನ್ ಮಾಡ್ತಿದ್ದೀಯಾ? ನಿನ್ನ ಅಪ್ಪನ ಮನೆಗೆ ಹೊರಡ್ಬೇಕಾಗಿದ್ದು ತಾನೇ ಎಂದು ರಾವಣ ಅವಳನ್ನ ನೋಡಿ ಒತ್ತಿ ಕೇಳ್ದ.
ಅವಳು ಏನು ಮಾತನಾಡದೆ ಅವನ ಕಡೆಯಿಂದ ನೋಟವನ್ನು ತಿರುಗಿಸಿ ಮತ್ತೆ ಕತ್ತಲೆಯನ್ನ ದಿಟ್ಟಿಸಲು ತೊಡಗಿದಳು. ಅವಳ ನಡವಳಿಕೆಯಿಂದ ಕೋಪಗೊಂಡವನು ವೇಗವಾಗಿ ಅವಳ ಹತ್ತಿರ ಹೋಗಿ ಅವಳನ್ನು ಎತ್ತಿ ನಿಲ್ಲಿಸಿ ಅವಳ ಭುಜವನ್ನ ಬಿಗಿಯಾಗಿ ಹಿಡಿದುಕೊಂಡ. ಆ ನೋವಿನಲ್ಲಿ ಹಗುರವಾಗಿ ಮುಖ ಮುರುಟಿದಳು ವೃಷಿಕ. ಅವನ ಕೈಗಳು ನೀಡಿದ ಒತ್ತಡದಲ್ಲಿ ಹೆಗಲುಗಳು ನೋಯಲು ತೊಡಗಿ ಮುಖ ಸುರಿಚಿಕೊಂಡಳು. ಅವಳು ಅದನ್ನ ಕೊಂಚವೂ ಗಣನೆಗೆ ತೆಗೆದುಕೊಳ್ಳದ ರಾವಣ ಕೋಪದಿಂದ, ಏನೇ, ನಾನು ಮಾತನಾಡುತ್ತಲೇ ಇದ್ದೇನೆ, ನೀನು ಸುಮ್ಮನಿದ್ದೀಯಾ? ಬಾಯಿ ತೆರೆದರೆ ತೊಣ ತೊಣ ಎಂದು ನಾನ್ ಸ್ಟಾಪ್ ಮಾತನಾಡುತ್ತಲೇ ಇರ್ತೀಯ. ಈಗ ಸುಮ್ಮನಿದ್ದೀಯಾ? ಬಾಯಿ ತೆರೆದೇನಾದ್ರೂ ಮಾತನಾಡು. ಯಾವುದಕ್ಕಾಗಿ ನಿಮ್ಮ ಅಪ್ಪನ ಮನೆಗೆ ಹೋಗದೆ ಇಲ್ಲೇ ಇದ್ದೀಯಾ ಎಂದು ರಾವಣ ಮತ್ತೆ ಕಿರುಚಿದ. ಅವನ ಕೈಯನ್ನ ತಳ್ಳಿಬಿಟ್ಟವಳು, ಬಹಳ ಕಷ್ಟಪಡಬೇಡ, ನಾಳೆ ಇಲ್ಲಿಂದ ಹೊರಟೋಗ್ತೇನೆ. ಇವತ್ತು ಒಂದು ದಿನ ಮಾತ್ರ ನನ್ನ ವಸ್ತುಗಳನ್ನ ಎಲ್ಲ ಪ್ಯಾಕ್ ಮಾಡಬೇಕು, ಅದಕ್ಕೆ ಇಲ್ಲಿದ್ದೆ, ಸಾಕೆ ಎಂದು ವೃಷಿಕಾನು ಮರು ಉತ್ತರವಾಗಿ ಕಿರುಚಿದ್ಲು. ತೊಟಿಯನ್ನ ಮಂದವಾಸವಾಗಿ ಬೀರಿ ಅವಳನ್ನ ನೋಡಿದವನು, ಬಹಳ ಸಂತೋಷ, ಬೇಗನೆ ನಿನ್ನ ವಸ್ತುಗಳನ್ನ ತಗೊಂಡು ಈಗಲೇ ನೀನು ಹೊರಡುವುದಿದ್ದರೆ ಹೊರಡಬಹುದು. ನನ್ನ ಆಳುಗಳು ನಿನ್ನನ್ನ ಗಾಡಿಯಲ್ಲಿ ಕರೆದುಕೊಂಡು ಹೋಗಿ ನಿಮ್ಮ ಅಪ್ಪನ ಮನೆಯಲ್ಲಿ ಇರಿಸ್ಬಿಡ್ತಾರೆ. ಹೊರಡ್ತೀಯಾ ಎಂದು ನಕ್ಕಲಾಗಿ ಆ ರಾವಣ ಕೇಳಿದ. ಕಣ್ಣುಗಳು ಕೆಂಪಾಗಲು ಅವನನ್ನೇ ದಿಟ್ಟಿಸಿದಳು ವೃಷಿಕ. ನನ್ನನ್ನು ಹೇಗೆಲ್ಲ ಗಾಯಗೊಳಿಸಿ ಕಷ್ಟಪಡಿಸ್ಬೋದು ಎಂದು ಯೋಚಿಸುತ್ತಿದ್ದೀಯಾ? ಯಾವುದಕ್ಕಾಗಿ ನನಗೆ ಇಷ್ಟೊಂದು ನೋವುಗಳನ್ನ ಕೊಡ್ತಿದ್ದೀಯಾ ನೀನು? ನಿನ್ಗೆ ಅವಳ ಮೇಲೆ ಸೇಡು ತೀರಿಸಿಕೊಳ್ಬೇಕು ಎಂದು ಅನ್ಸಿದ್ರೆ ಬೇರೆ ಯಾವ ರೀತಿಯಲ್ಲಾದ್ರೂ ಸೇಡು ತೀರಿಸಿಕೊಳ್ಬೋದಿತ್ತಲ್ವೇ? ಯಾವುದಕ್ಕಾಗಿ ನನ್ನನ್ನ ಮದುವೆಯಾದೆ ಎಂದು ವೃಷಿಕ ಮುರಿದು ಬಿದ್ದು ತನ್ನ ಮನಸ್ಸನ್ನ ಹೊರಹಾಕದೆ ನಿಂತು ಕೇಳಿದ್ಲು. ನಾನು ಸೇಡು ತೀರಿಸಿಕೊಳ್ಳೋಣ ಎಂದೇ ಯೋಚಿಸಿ ನಿನ್ನನ್ನ ಮದುವೆಯಾದೆ. ಆದ್ರೆ ಏನೇನೋ ನಡೆದು ಈಗ ಎಲ್ಲವೂ ಬದಲಾಗಿ ಹೋಯಿತು. ಸರಿ ಬಿಡು, ಅದಕ್ಕೆ ನಿನ್ನ ಅಕ್ಕ ಹಿಂತಿರುಗಿ ಬಂದಿದ್ದಾಳಲ್ವಾ? ಇನ್ಮೇಲೆ ನಿನಗೂ ನನಗೂ ನನ್ನೊಂದಿಗೇನಿದೆ? ಏನೂ ಇಲ್ಲ. ಬಾವಿ ಹೆಂಡತಿ ಹರ್ಷಿಕಾ ಜೊತೆ ನಾನು ಬಾಳಬೇಕಾದ ಜಾಗ ಇದು. ಈ ರೂಮ್ ಕೂಡ ನಾನು ಅವಳು ಇರಬೇಕಾದ ಜಾಗವೇ. ಇಷ್ಟೊಂದು ದಿನ ನಿನ್ನನ್ನು ಇದೇ ರೂಮ್ನಲ್ಲಿ ಸ್ಟೇ ಮಾಡುವಂತೆ ಮಾಡಿದೆ ತಪ್ಪು. ಒಂದು ಕೆಲಸ ಮಾಡು, ನೀನು ಪಕ್ಕದಲ್ಲಿರುವ ಇನ್ನೊಂದು ರೂಮ್ಗೆ ಹೋಗ್ಬಿಡು. ನಾನು ಈ ರೂಮ್ನೆಲ್ಲ ಕ್ಲೀನ್ ಮಾಡಿ ಅವಳು ನನ್ನ ಜೊತೆ ಇರುವುದಕ್ಕೆ ತಕ್ಕಂತೆ ಬದಲಾಯಿಸ್ಕೊಳ್ತೇನೆ. ಮೊದಲು ನಿನ್ನ ಥಿಂಗ್ಸ್ ಎಲ್ಲವನ್ನ ಎತ್ಕೊಂಡು ಇನ್ನೊಂದು ರೂಮ್ಗೆ ಹೋಗು ಎಂದು ರಾವಣ ಕೋಪದಿಂದ ಹೇಳ್ದ. ಕಣ್ಣುಗಳಿಂದ ಕಣ್ಣೀರು ಬೀಳ್ಬೇಕೋ ಬೇಡವೋ ಎಂದು ತುಂಬಿ ನಿಂತಿತ್ತು ವೃಷಿಕಾಗೆ. ಅವಳ ಕಣ್ಣೀರನ್ನ ಕಂಡವನಿಗೆ ಉರಿಯೇ ಬಂದಿತು. ಏನೋ ಬೆಳಿಗ್ಗೆ ಆ ಮಾತು ಮಾತನಾಡಿ ಈಗ ಹತ್ತು ಡ್ರಾಮಾ ಮಾಡ್ತಿದ್ದೀಯಾ? ಹೌದು, ತಿಳಿಯದೆ ಕೇಳ್ತಿದ್ದೇನೆ. ನೀನು ನನ್ನ ಜೊತೆ ಬಾಳ್ಬೇಕೋ ಬೇಡವೋ ಎಂದು ಯೋಚಿಸುವುದು ನೀನೇನು ಅಷ್ಟೊಂದು ದೊಡ್ಡ ಸುಂದರಿಯಾ? ನನ್ನ ಜೊತೆ ಬಾಳುವ ಜೀವನವೇ ಬೇಡ ಎಂದು ಹೇಳುವಷ್ಟಕ್ಕೆ ನಿನಗೆ ಅಷ್ಟೊಂದು ಕೊಬ್ಬ? ನೀನು ಏನು ಹೇಳುವುದು? ನಾನೇ ಈಗ ಹೇಳುತ್ತೇನೆ ಕೇಳು. ನೀನು ನನಗೆ ಬೇಡವೇ ಬೇಡ, ಎಲ್ಲವನ್ನ ಮುಗಿಸ್ಬಿಡೋಣ ಎಂದು ರಾವಣ ಹೇಳಿದ. ಅವನು ಹೇಳಿದ್ದನ್ನ ಕೇಳಿ ವಿರಕ್ತಿಯಿಂದ ನಗೆಯಾಡಿದಳು ವೃಷಿಕ. ನೀನು ಹೇಳುವುದು ಕರೆಕ್ಟ್ ರಾವಣ, ನಾನು ನಿನಗೆ ಬೇಡ. ಇಲ್ಲಿದ್ರೆ ನಾನೇ ಬೆಳಿಗ್ಗೆ ಹಾಗೆ ಮಾತನಾಡಿದ್ರು ನೀನು ನನಗಾಗಿ ಸಪೋರ್ಟ್ ಮಾಡಿರ್ಬೇಕಿತ್ತು. ನನ್ನ ಮನಸ್ಸಿನಲ್ಲಿರುವ ನೋವುಗಳನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಸಮಾಧಾನ ಪಡಿಸ್ಬೇಕಿತ್ತು. ಆದರೆ ನೀನು ಹಾಗೆ ಯಾವುದನ್ನು ಮಾಡಲಿಲ್ವಲ್ಲ. ಅದರಲ್ಲೇ ನನಗೆ ತಿಳಿದೋಯ್ತು ನಿನಗೆ ನನ್ನ ಮೇಲೆ ಯಾವ ಭಾವನೆಯೂ ಇಲ್ಲ ಎಂದು ಎಂದು ಅವಳು ಹೇಳಿದ್ಲು. ಏನೇ, ನನ್ನನ್ನು ನೋಡಿದ್ರೆ ನಿನಗೆ ಹುಚ್ಚನ ತರಹ ಕಾಣಿಸ್ತಿದೆಯಾ? ನಿನಗೋ ನಿನ್ನ ಅಕ್ಕನಿಗೋ ಎಂದ ಕೋಪದಿಂದ ರಾವಣ. ವೃಷಿಕ ನೋಟವನ್ನ ತೆಗೆಯದೆ ಅವನನ್ನೇ ನೋಡುತ್ತಿರಲು, ನಿನ್ನ ಅಕ್ಕ ನೋಡಿದ್ರೆ ಅಣ್ಣ ಯಾವುದೋ ಇವನಿಗೆ ಹೆದರ್ಕೊಂಡು ನನ್ನ ಹತ್ರ ಕೂಡ ನಡೆದ ಯಾವ ವಿಷಯವನ್ನ ಹೇಳದೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಬಿಟ್ಟು ಹೋದ್ಲು. ನೀನ್ ನೋಡಿದ್ರೆ ನಿನ್ನ ಮನಸ್ಸಿನಲ್ಲಿ ಇರುವುದನ್ನ ನಾನು ಅರ್ಥ ಮಾಡಿಕೊಳ್ಬೇಕು ಎಂದು ಹೇಳುತ್ತೀಯಾ? ನಾನಿನ್ ಹುಚ್ಚನ ನೀವು ಹೇಳುವುದನ್ನೆಲ್ಲವನ್ನ ಕೇಳಿ ಕುಣಿಯುವುದಕ್ಕೆ ಎಂದು ರಾವಣ ಕೋಪದಿಂದ ಗರ್ಜಿಸಿದ. ವೃಷಿಕ ಯಾವುದಕ್ಕೂ ಉತ್ತರ ನೀಡದೆ ಹಾಗೆಯೇ ನಿಂತಿದ್ದಳು. ರಾವಣನಿಗೆ ಕೋಪ ಎಲ್ಲೆಯನ್ನೇ ಮೀರುತ್ತಿದೆ ಎಂದು ಅವನಿಗೆ ಅನ್ನಿಸಲು ಒತ್ತಡದಿಂದ ತಲೆಯನ್ನ ಸವರಿಕೊಂಡವನು ಬಾಲ್ಕನಿ ಕಂಬಿಯನ್ನ ಬಿಗಿಯಾಗಿ ಹಿಡಿದುಕೊಂಡು ತನ್ನನ್ನ ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ವೃಷಿಕ ಏನು ಮಾತನಾಡದೆ ಹಾಗೆಯೇ ನಿಂತಿದ್ಲು. ನಿನ್ನ ಥಿಂಗ್ಸ್ ಎಲ್ಲವನ್ನ ಪ್ಯಾಕ್ ಮಾಡಿದ್ದೀಯಾ ಎಂದು ಅವಳತ್ತ ತಿರುಗದೆ ಕೇಳಿದ. ಅವಳು ಇದಕ್ಕೂ ಮಾತನಾಡದೆ ಶಾಂತವಾಗಿರುವುದನ್ನ ಕಂಡು ಅವನಿಗೆ ಮತ್ತಷ್ಟು ಉರಿ ಬಂತು. ನಿನ್ನನ್ನೇ ಕೇಳುತ್ತಿದ್ದೇನೆ, ನಿನ್ ಥಿಂಗ್ಸ್ ಎಲ್ಲವನ್ನ ಪ್ಯಾಕ್ ಮಾಡಿದ್ದೀಯಾ ಎಂದು ಕೇಳಿದೆ ಎಂದ ಮತ್ತೆ ಗರ್ಜನೆಯಾಗಿ.
ಅದಕ್ಕೆ ಅವಳು ಹೌದು ಎಂದು ತಲೆಯಾಡಿಸಿದಳು. ಇವತ್ ನೈಟ್ ನೀನು ಈ ರೂಮ್ನಲ್ಲಿ ಸ್ಟೇ ಮಾಡುವುದು ಬೇಡ. ಐ ಫೀಲ್ ಲೈಕ್ ಐ ನೀಡ್ ಟು ಬಿ ಅಲೋನ್ ನೌ. ಸೊ ನೀನು ಪಕ್ಕದ ರೂಮ್ಗೆ ಹೋಗ್ಬಿಡು. ನನ್ನನ್ನು ಇವತ್ತು ಡಿಸ್ಟರ್ಬ್ ಮಾಡಬೇಡ. ನಿನ್ನ ಜೊತೆ ಇರಲಾರದೆ ಈ ಒಂದು ನೈಟ್ ಆದರೂ ನಿನ್ನ ತೊಂದರೆ ಇಲ್ಲದೆ ನಾನು ನೆಮ್ಮದಿಯಾಗಿರಬೇಕು ಎಂದುಕೊಳ್ಳುತ್ತಿದ್ದೇನೆ. ಇಲ್ಲಿಂದ ಹೋಗ್ತೀಯಾ ಎಂದು ಅವನು ಕೋಪದಿಂದ ಕಿರುಚಿದ. ಅವನು ಹೇಳಿದ ಮಾತುಗಳಿಗೆ ಅವಳ ಹೃದಯದಲ್ಲಿ ಈಟಿಯಾಗಿ ಇಳಿಯಿತು. ಅವನನ್ನ ತಿರುಗಿ ತೀವ್ರವಾಗಿ ನೋಡಿದವಳು, ನಾನು ಹೊರಟು ಹೋಗುತ್ತಿದ್ದೇನೆ ರಾವಣ. ನನ್ನಿಂದ ಇನ್ಮೇಲೆ ನಿನಗೆ ಯಾವ ಕಷ್ಟವೂ ಬರುವುದಿಲ್ಲ, ಸಮಸ್ಯೆಯೂ ಕೂಡ ಬರೋದಿಲ್ಲ. ನೀನು ಇಷ್ಟಪಟ್ಟವಳ ಜೊತೆ ನೀನು ಸಂತೋಷವಾಗಿ ಬಾಳು. ನಾನು ಪಕ್ಕಕ್ಕೆ ಹೋಗ್ಬಿಡ್ತೇನೆ ಎಂದು ವಿರಕ್ತಿಯಿಂದ ಹೇಳಿದವಳು ಆ ಕೊಠಡಿಯನ್ನ ಬಿಟ್ಟು ಹೊರಟು ಹೋದ್ಲು. ಹೋಗುವ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದ ರಾವಣ. ಎಳೆಯ ಸೂರ್ಯ ಕಾಯದೆ ಹೊರಬಂದು ತನ್ನ ವನ್ನ ಕಿರಣಗಳನ್ನ ಬಾನಿನಲ್ಲಿ ಹರಡಿಕೊಳ್ಳುತ್ತಿದ್ದ. ತನ್ನ ಕೊಠಡಿಯಲ್ಲಿ ಬಾಕಿ ಇದ್ದ ಉಡುಪುಗಳನ್ನ ಸೂಟ್ಕೇಸ್ ಜೋಡಿಸುತ್ತಿದ್ದಳು ವೃಷಿಕ. ಆ ಸಮಯದಲ್ಲಿ ಅವಳ ದೂರವಾಣಿ ರಿಂಗ್ ಆಯಿತು. ಅದರಲ್ಲಿ ಕಾಣಿಸುವ ತನ್ನ ತಂದೆಯ ನಂಬರ್ ನೋಡಿ ಅಟೆಂಡ್ ಮಾಡಿ ಕಿವಿಗೆ ಇಟ್ಕೊಂಡ್ಳು. ವೃಷಿ, ಅಪ್ಪ ಹೊರಟೆ ಕಣಮ್ಮ, ಇನ್ನೊಂದು 10 ಮಿನಿಟ್ಸ್ನಲ್ಲಿ ಅಲ್ಲಿದ್ದೇನೆ ಎಂದು ಅವರು ಹೇಳಿದ್ರು. ಇದಕ್ಕೂ ಮಾತನಾಡದೆ ಶಾಂತವಾಗಿದ್ದಳು ವೃಷಿಕ. ವಾಸುದೇವರ ಕೊಂಚ ಹಿಂಜರಿಕೆಯಿಂದ, ಏನೇ ಆದರೂ ಸ್ವಲ್ಪ ಯೋಚಿಸಿ ನಿರ್ಧಾರ ಮಾಡೋಣ ಕಣಮ್ಮ. ಎಲ್ಲವನ್ನ ತೆಗೆದವು ಎಸೆದವು ಎಂದು ಮಾಡಿದರೆ ಅದು ಖಂಡಿತ ಸಮಸ್ಯೆಯೇ ಮುಗಿಯುತ್ತದೆ. ಇದು ನಿಮ್ಮಿಬ್ಬರ ಜೀವನ, ಸಾಧಾರಣ ವಿಷಯವಲ್ಲ ಇದು. ಸ್ವಲ್ಪ ನಿಧಾನವಾಗಿ ಯೋಚಿಸಿ ನಿರ್ಧಾರ ಮಾಡೋಣ ಎಂದು ವಾಸುದೇವನ್ ಹೇಳಿದ. ಇದಕ್ಕಿಂತ ಮೇಲೆ ಯೋಚಿಸುವುದು ಯಾವುದೂ ಇಲ್ಲ ಅಪ್ಪ, ಎಲ್ಲ ಮುಗಿದು ಹೋಯಿತು. ಅದಕ್ಕೆ ಅವರೇ ಹೇಳ್ಬಿಟ್ರಲ್ಲ, ಇನ್ಮೇಲೆ ಹರ್ಷಿಕಾ ಮಾತ್ರವೇ ನನ್ನ ಜೀವನ, ಅವಳ ಜೊತೆಯಲ್ಲೇ ನಾನು ಬಾಳಲಿದ್ದೇನೆ ಎಂದು. ಇದಕ್ಕಿಂತ ಮೇಲೆ ಏನಪ್ಪ ಮಾತನಾಡಿ ನಿರ್ಧಾರ ಮಾಡೋದು? ಒಬ್ಬರ ಮನಸ್ಸಿನಲ್ಲಿ ಏನಿದೆಯೋ ಅದೇ ಮಾತಾಗಿ ಹೊರಗೆ ಬರೋದು. ಇವರ ಮನಸ್ಸಿನಲ್ಲಿ ಏನಿದೆ ಎಂದು ನನಗೆ ತಿಳಿದು ಹೋಯಿತು. ಇದಕ್ಕಿಂತ ಮೇಲೆ ನಾನಿಲ್ಲಿರುವುದರಿಂದ ಏನು ಪ್ರಯೋಜನ ಇಲ್ಲ. ಹರ್ಷಿಗೂ ಇವರಿಗೂ ನಾನು ಅಡ್ಡವಾಗಿ ಇರೋದಿಲ್ಲ. ನೀವು ಇನ್ಮೇಲೆ ಇದರ ಬಗ್ಗೆ ಯಾವುದನ್ನ ಮಾತನಾಡಬೇಡಿಯಪ್ಪ, ಬೇಗ ಹೊರಟು ಬನ್ನಿ ಎಂದು ಹೇಳಿದಳು. ಅವರು ಉತ್ತರ ಕೊಡುವುದನ್ನ ಕಾಯದೆ ಟಕ್ಕನೆ ಕರೆಯನ್ನ ತುಂಡರಿಸಿ ತನ್ನ ಉಡುಪುಗಳನ್ನ ತೆಗೆದುಕೊಂಡು ಕೆಳಗೆ ಬಂದಳು. ಆ ಸಮಯದಲ್ಲಿ ರಾವಣ ಹಾಲ್ ಸೋಫಾದಲ್ಲಿ ಕುಳಿತು ಕಾಫಿ ಕುಡಿಯುತ್ತಿದ್ದ. ಅವನನ್ನ ಕಣ್ಣೆತ್ತಿಯೂ ನೋಡದವಳು ಬಾಗಿಲ ಹತ್ತಿರ ಹೋಗಿ ನಿಂತಳು, ತನ್ನ ತಂದೆಯ ಬರುವಿಕೆಗಾಗಿ. ಅವಳ ನಡವಳಿಕೆಗಳನ್ನೆಲ್ಲ ನೋಡುತ್ತಿದ್ದ ರಾವಣ ಮುಖದಲ್ಲಿ ಏನಿದೆ ಎಂಬುದು ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ರುದ್ರೇಶ್ ಕೂಡ ಅಲ್ಲೇ ಇದ್ದ. ರಾವಣನ ಮನೆಯ ಹತ್ತಿರವಿರುವ ಗೆಸ್ಟ್ ಹೌಸ್ನಲ್ಲೇ ತಾನೇ ಅವನು ತಂಗಿದ್ದ. ಅದರಿಂದ ಬೆಳಿಗ್ಗೆ ಬೇಗನೆ ಹೊರಟು ಬಂದಿದ್ದ ರಾವಣನನ್ನ ನೋಡಲು. ಅವನ ಪಾಲಿಗೆ ಅವನು ರಾವಣನ ಬಳಿ ಎಷ್ಟೋ ಮಾತನಾಡಿ ನೋಡ್ಬಿಟ್ಟ. ಆದ್ರೆ ರಾವಣನ ಮನಸ್ಸು ಬದಲಾಗುವಂತೆ ಕಾಣಲಿಲ್ಲ. ರಾವಣನ ಹತ್ತಿರ ನಿಂತಿದ್ದ ರುದ್ರೇಶ್, ಸರ್, ಈಗೇನು ಹಾಳಾಗೋಗಿಲ್ಲ, ಅವರನ್ನ ಹೋಗ್ಬೇಡಿ ಎಂದು ಹೇಳಿ ಸರ್. ನಿಮ್ಮ ಜೀವನ ವೃಷಿ ಜೊತೆ ಇದ್ರೆ ಮಾತ್ರವೇ ಸಂತೋಷವಾಗಿರುತ್ತದೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ನಂಬಿಯೇ ಈ ಮನೆಗೆ ಅಂದು ಕಾಲಿಟ್ರು. ಹೀಗೆ ಮಧ್ಯದಲ್ಲಿ ಅವರ ನಂಬಿಕೆಯನ್ನ ಕೊಂದು ಇಲ್ಲಿಂದ ಕಳಿಸ್ಬೇಕಾ? ಬೇಡ ಸರ್. ನಂಬಿಕೆ ಕೊಟ್ಟು ಅದನ್ನ ಮುರಿಯುವುದು ಎಷ್ಟು ದೊಡ್ಡ ಕಷ್ಟ ಎಂದು ನನಗೆ ಗೊತ್ತು. ನಾನು ಅದನ್ನ ಅನುಭವಿಸಿದ್ದೇನೆ ಎಂದು ಅವನು ಮೋನ ತನಗೆ ಮಾಡಿದ ದ್ರೋಹವನ್ನ ನೆನೆದು ಹೇಳ್ತಿದ್ದ. ರಾವಣನು ಅವನು ಹೇಳುವುದನ್ನೆಲ್ಲ ಕೊಂಚವೂ ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಆ ಸಮಯದಲ್ಲಿ ವಾಸುದೇವನ್ ಕೂಡ ಬಂದ್ಬಿಟ್ರು. ಆ ರಾವಣನನ್ನು ನೋಡಿದವಳು, ಹೊರಡೋಣ ಅಪ್ಪ, ಥಿಂಗ್ಸ್ ತಗೊಳ್ಳಿ, ನಾನು ತಗೊಳ್ತೇನೆ ಮಗಳೇ ಎಂದು ಹೇಳುತ್ತಾ ತಾನು ತಂದಿದ್ದ ಬಟ್ಟೆಯ ಬ್ಯಾಗ್ಗಳನ್ನ ಅವಳು ಎತ್ತಿಕೊಂಡು ಹೊರಗೆ ಹೋಗಲು ನೋಡಿದಳು. 1 ನಿಮಿಷ ಎಂದು ಗರ್ಜನೆಯಾಗಿ ಮೊಳಗಿತು ರಾವಣನ ಧ್ವನಿ. ಅದರಲ್ಲಿ ವೃಷಿಕಳ ನಡಿಗೆ ಹಾಗೆಯೇ ನಿಂತು ಹೋಯಿತು. ಅವಳ ಹತ್ತಿರ ಗಂಭೀರವಾದ ಹೆಜ್ಜೆಗಳೊಂದಿಗೆ ಹೋದ. ಅವಳನ್ನ ನೇರಕ್ಕೆ ನೇರವಾಗಿ ನೋಡಿ ನಿಂತವನು ಮುಂದೆ ಹೇಳಿದ್ದನ್ನ ಕೇಳಿ ರುದ್ರೇಶ್ ಮತ್ತು ವಾಸುದೇವನ್ ಆಶ್ಚರ್ಯದಿಂದ ರಾವಣನನ್ನ ನೋಡಿದ್ರು. ವೃಷಿಕಾಳು ಕಣ್ಣುಗಳಲ್ಲಿ ನೋವನ್ನ ತುಂಬಿಕೊಂಡು ಅವನನ್ನೇ ನೋಡುತ್ತಿದ್ಲು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕಥೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡ್ತಾ ಇರಿ. ಥ್ಯಾಂಕ್ ಯು.